ಒಂದೇನಾದರೂ ಒಂದು ಅಣುಬಾಂಬ್ನ ತಯಾರು ಮಾಡಿ ಇವ್ರು ಇಟ್ಕೊಂಡ್ರೆ ಇವ್ರು ಯಾರ ಮೇಲೆ ಬೇಕಾದರೂ ಆಗ್ಬೋದು. ಏಕೆಂದರೆ ಇವ್ರಿಗೂ ಮತ್ತು ಈ ಉಗ್ರಗಾಮಿಗಳಿಗೂ ಏನೂ ವ್ಯತ್ಯಾಸ ಇಲ್ಲ. ಇವರಿಬ್ಬರು ಮನಸ್ಥಿತಿನೂ ಕೂಡ ಒಂದೇ. ಯಾರು ಉಗ್ರಗಾಮಿಗಳಿಗೆ, ಉಗ್ರ ಚಟುವಟಿಕೆಗಳಿಗೆ ಯಾರು ಸಪೋರ್ಟ್ ಮಾಡ್ತಾರೆ, ಯಾವ ದೇಶ ಸಪೋರ್ಟ್ ಮಾಡುತ್ತೆ, ಆ ದೇಶದ ಮನಸ್ಥಿತಿನೂ ಕೂಡ ಉಗ್ರಗಾಮಿಗಳ ಮನಸ್ಥಿತಿನೇ ಆಗಿರುತ್ತೆ. ಇವತ್ತು ಇರಾನ್ ಮನಸ್ಥಿತಿನೂ ಕೂಡ ಉಗ್ರಗಾಮಿ ಮನಸ್ಥಿತಿನೇ. ಹಂಗಾಗಿ ಅವರು ಯಾವುದೇ ಯುದ್ಧ ನಿಯಮಗಳಿರೋದಿಲ್ಲ. ಈಗ ಯುದ್ಧ ನಡೀತಾ ಇದೆ, ನೀವು ನೋಡ್ತಾ ಇದ್ದೀರಿ. ನಾವು ಇಸ್ರೇಲ್ ಕಡೆಯಿಂದ ಇರಾನ್ ಮೇಲೆ ದಾಳಿಗಳು ನೋಡ್ತಾ ಇದ್ದೀವಿ. ಇಸ್ರೇಲ್ ಏನು ಮಾಡ್ತಿದೆ? ಇರಾನ್ನ ಅಣುಶಕ್ತಿಗಳ ಮೇಲೆ ದಾಳಿ ಮಾಡ್ತಿದೆ, ಅಣುಸ್ಥಾವರಗಳ ಮೇಲೆ ದಾಳಿ ಮಾಡ್ತಿದೆ. ಅವರು ಎಲ್ಲಿ ಒಂದು ಅಣುಬಾಂಬನ್ನು ತಯಾರು ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆ ಜಾಗಗಳನ್ನ ಗುರಿ ಇಟ್ಟು ಇರಾನ್ ಏನು ಮಾಡ್ತಿದೆ? ಅಲ್ಲಿ ದಾಳಿ ಮಾಡ್ತಿದೆ, ಆಸ್ಪತ್ರೆಗಳ ಮೇಲೆ ದಾಳಿ ಮಾಡ್ತಿದೆ. ಯಾವುದೇ ಒಂದು ದಾಳಿ ಸೈನ್ಯದ ಮಧ್ಯೆ ನಡಿಬೇಕು, ಸೈನಿಕರ ಮಧ್ಯೆ ನಡಿಬೇಕು. ಅದನ್ನು ಬಿಟ್ಟು ನಾಗರಿಕರ ಮೇಲೆ ದಾಳಿ ಮಾಡಿದಾಗ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಸೊ ಈ ಏನು ಉಗ್ರಗಾಮಿ ಮಾನಸಿಕತೆ ಇದೆಯಲ್ಲ, ಇಂಥ ದೇಶಗಳಿಗೆ ಇದು ಯಾವುದೂ ಲೆಕ್ಕಕ್ಕೆ ಬರಲ್ಲ. ಆ ಕಾರಣಕ್ಕೋಸ್ಕರ ಈ ಒಂದು ಅಣುಶಕ್ತಿ ಇಸ್ರೇಲ್ಗೆ ಸಿಕ್ಕಬಾರ್ದು ಅನ್ನೋದು ಜಗತ್ತಿನ ಸಾಕಷ್ಟು ದೇಶಗಳದ್ದು. ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿದೆ, ಇವತ್ತು ಯುರೋಪ್ನಲ್ಲಿ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಒಂದು ದೊಡ್ಡ ಮಟ್ಟದ ಯುದ್ಧ ಶುರುವಾಗಿದೆ. ಈಗಾಗಲೇ ಒಂದು 10 ದಿವಸ ಆಗಿದೆ. ಮತ್ತು ಎಲ್ಲ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಕೂಡ ಇದು ಚರ್ಚೆ ಆಗ್ತಿದೆ, ನಮ್ಮಲ್ಲೂ ಚರ್ಚೆ ಆಗ್ತಿದೆ. ತುಂಬ ಜನ ಏನಕ್ಕೆ ಕೇಳ್ತಿದ್ದಾರೆ, ಈಗ ನಮಗೂ ಇಸ್ರೇಲ್ಗೂ ನಮಗೂ ಇರಾನ್ಗೂ ಏನು ಸಂಬಂಧ? ಅಲ್ಲಿ ಯುದ್ಧ ಆದರೆ ನಾವ್ಯಾಕೆ ಭಯ ಪಡಬೇಕು? ಈ ಥರದ ಪ್ರಶ್ನೆಗಳು ಜನಮಾನಸದಲ್ಲಿ ಎದ್ದೊಳ್ತಾ ಇದೆ. ಯುದ್ಧ ಇಸ್ರೇಲು ಮತ್ತು ಉಕ್ರೇನ್ ಮಧ್ಯೆನೇ ಇರ್ಬೋದು, ಆದರೆ ಇದರ ಪರಿಣಾಮಗಳು ಖಂಡಿತ ಭಾರತದ ಮೇಲೂ ಬೀಳುತ್ತೆ. ನೋಡೋಣ ಅದು ಏನು ಪರಿಣಾಮಗಳಾಗುತ್ತೆ. ನಾವು ಯಾಕೆ ಇವತ್ತು ಇಷ್ಟು ಇದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದನ್ನು ಒಂಚೂರು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ, ಇಸ್ರೇಲ್ ಇವತ್ತು ಇರಾನ್ ಮೇಲೆ ಏನಕ್ಕೆ ದಾಳಿ ಮಾಡ್ತಿದೆ ಅನ್ನೋದು ಒಂದು ಮುಖ್ಯವಾದ ಸಬ್ಜೆಕ್ಟು. ಯಾವುದೇ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಸುಮ್ಮನೆ ಯುದ್ಧ ಮಾಡೋಕ್ಕಾಗಲ್ಲ. ಹಾಗೆಯೇ ಇಸ್ರೇಲು ಕೂಡ ಇವತ್ತು ಇರಾನ್ ಮೇಲೆ ಯುದ್ಧ ಮಾಡ್ತಿರೋದು ಏನಕ್ಕೆ ಅಂದರೆ, ಇರಾನು ಒಂದು ಅಣುಶಕ್ತಿನ ಹೊಂದಬೇಕು ಅಂತ ಹೇಳಿ, ಒಂದು ಅಣುಬಾಂಬನ್ನ ತಯಾರು ಮಾಡಬೇಕು ಅಂತ ಹೇಳಿ ತನ್ನ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಹಾಗಿದ್ರೆ ಭಾರತದ ಹತ್ರ ಅಣುಬಾಂಬಿದೆ, ಇಸ್ರೇಲ್ ಹತ್ರ ಅಣುಬಾಂಬಿದೆ, ಅಮೇರಿಕಾ ಹತ್ರ ಇದೆ, ಚೈನಾ, ಪಾಕಿಸ್ತಾನ ಎಲ್ಲ ದೇಶಗಳು ಇಟ್ಕೊಂಡಿದೆಯಲ್ಲ. ಇರಾನ್ ಇಟ್ಕೊಂಡ್ರೆ ಏನಾಗುತ್ತೆ? ಯಾಕೆ ಇಟ್ಕೊಳ್ಬಾರ್ದು ಅಂತಲೂ ಕೂಡ ಸಾಕಷ್ಟು ಜನರಿಗೆ ಪ್ರಶ್ನೆಗಳು ಬರ್ಬೋದು. ಹೌದು, ಖಂಡಿತ ಯಾವುದೋ ಒಂದು ದೇಶ ಅಣುಶಕ್ತಿನ ಇಟ್ಕೊಳ್ತೀನಿ ಅಂದರೆ ತಾನು ಬಲಿಷ್ಠವಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋ ಕಾರಣಕ್ಕೆ ಇಟ್ಕೊಳ್ಳುತ್ತೆ. ಹೌದು, ಆದರೆ ವೀಕ್ಷಕರೇ, ಇಲ್ಲಿ ಸಮಸ್ಯೆ ಆಗ್ತಿರೋದು ಏನಂದರೆ, ಈ ಇರಾನ್ ಇದೆಯಲ್ವಾ, ಈ ಇರಾನು ಮೂಲತಃ ಒಂದು ಮುಸ್ಲಿಂ ದೇಶ. ಮುಸ್ಲಿಂ ದೇಶ ಬರೀ ಇರಾನೇನಾ ಜಗತ್ತಲ್ಲಿ? ಇಲ್ಲ, ಸಾಕಷ್ಟು ಮುಸಲ್ಮಾನ್ ದೇಶಗಳಿದೆ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ. ಆದರೆ ಇರಾನು ಏನಕ್ಕೆ ಅಣುವಸ್ತ್ರನ ಹೊಂದಬಾರದು ಅಂತ ಹೇಳ್ತಿರೋದು ಅಂದರೆ, ಇರಾನ್ ಮೂಲತಃ ದೇಶದ ಇಸ್ಲಾಮಿಕ್ ಸಂಘಟನೆಗಳಿಗೆ, ಅದರಲ್ಲೂ ವಿಶೇಷವಾಗಿ ಪ್ರಪಂಚದಲ್ಲಿ ಯಾವೆಲ್ಲ ಉಗ್ರಗಾಮಿ ಸಂಘಟನೆಗಳಿದೆ ಆ ಸಂಘಟನೆಗಳಿಗೆ ಎಲ್ಲ ರೀತಿಯ ಲಾಜಿಸ್ಟಿಕ್ ಸಪೋರ್ಟನ್ನು ಕೊಡೋದು ಈ ಇರಾನು. ಈ ಇರಾನ್ ಕೈನಲ್ಲಿ ಏನಾದರೂ ಒಂದು ಅಣುಶಕ್ತಿ ಅಥವಾ ಒಂದು ಅಣುಬಾಂಬು ಈ ಇರಾನ್ ಕೈನಲ್ಲಿ ಸಿಕ್ಕಿದ್ರೆ ಏನಾಗ್ಬೋದು? ಈ ಅಣುಬಾಂಬು ಏನಾದರೂ ಇರಾನು ಟೆರರಿಸ್ಟ್ಗಳ ಕೈಲಿ ಕೊಟ್ಟರೆ, ಅಥವಾ ಇರಾನೇ ತನ್ನ ಶತ್ರು ದೇಶಗಳ ಮೇಲೆ ಹಾಕಿದ್ರೆ ಏನಾಗ್ಬೋದು? ನಮಗೆಲ್ಲ ಗೊತ್ತೇ ಇದೆ ಅಣುಬಾಂಬ್ ಅಂದರೆ ಏನು, ಅದ್ರ ತೀವ್ರತೆ ಹೆಂಗಿರುತ್ತೆ, ಆ ಅಣುಬಾಂಬು ಬಿದ್ದ ಜಾಗದಲ್ಲಿ ಏನೆಲ್ಲ ಪರಿಣಾಮಗಳಾಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ 2ನೇ ಮಹಾಯುದ್ಧದಲ್ಲಿ ಇದರ ಅನುಭವ ಆಗಿದೆ. ಅಮೇರಿಕಾದವರು ಜಪಾನ್ ಮೇಲೆ ಅಣುಬಾಂಬ್ ಹಾಕಿದಾಗ ಏನಾಯಿತು? ಹಿರೋಶಿಮಾ ನಾಗಸಾಕಿ ಮೇಲೆ 2ನೇ ಮಹಾಯುದ್ಧದಲ್ಲಿ ಅಮೇರಿಕಾ ಹಾಕ್ತಲ್ವ ಅಣುಬಾಂಬು, ಅದರ ಪರಿಣಾಮಗಳು ನಾವು ನೋಡಿದ್ದೀವಿ. ಆ ಕಾರಣಕ್ಕೋಸ್ಕರ ಅಣುಬಾಂಬನ್ನು ಯಾರು ಇಟ್ಕೋಬೇಕು, ಯಾರು ಇಟ್ಕೋಬಾರ್ದು ಅನ್ನೋದು ಇವತ್ತು ಜಾಗತಿಕ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಇವತ್ತು ಮುಂದುವರೆದ ರಾಷ್ಟ್ರಗಳು ತೀರ್ಮಾನ ಮಾಡ್ತವೆ. ಇವತ್ತು ಅಮೇರಿಕನೂ ಕೂಡ ಇರಾನು ಅಣುಶಕ್ತಿ ಆಗಬಾರ್ದು ಅಂತಲೇ ಬಯಸ್ತಿದೆ.
ಅದಕ್ಕೂ ಕೂಡ ಕಾರಣ ಏನು ಅಂದರೆ ಇದೇ ಕಾರಣನೇ. ಏನಕ್ಕೆ ಅಂದರೆ ಇವರು ಅಣುಶಕ್ತಿ, ಇವರು ಒಂದೇನಾದರೂ ಒಂದು ಅಣುಬಾಂಬ್ನ ತಯಾರು ಮಾಡಿ ಇವ್ರು ಇಟ್ಕೊಂಡ್ರೆ ಇವರು ಯಾರ ಮೇಲೆ ಬೇಕಾದರೂ ಆಗ್ಬೋದು. ಏಕೆಂದರೆ ಇವ್ರಿಗೂ ಮತ್ತು ಈ ಉಗ್ರಗಾಮಿಗಳಿಗೂ ಏನೂ ವ್ಯತ್ಯಾಸ ಇಲ್ಲ. ಇವರಿಬ್ಬರು ಮನಸ್ಥಿತಿನೂ ಕೂಡ ಒಂದೇ. ಯಾರು ಉಗ್ರಗಾಮಿಗಳಿಗೆ, ಉಗ್ರ ಚಟುವಟಿಕೆಗಳಿಗೆ ಯಾರು ಸಪೋರ್ಟ್ ಮಾಡ್ತಾರೆ, ಯಾವ ದೇಶ ಸಪೋರ್ಟ್ ಮಾಡುತ್ತೆ, ಆ ದೇಶದ ಮನಸ್ಥಿತಿನೂ ಕೂಡ ಉಗ್ರಗಾಮಿಗಳ ಮನಸ್ಥಿತಿನೇ ಆಗಿರುತ್ತೆ. ಇವತ್ತು ಇರಾನ್ ಮನಸ್ಥಿತಿನೂ ಕೂಡ ಉಗ್ರಗಾಮಿ ಮನಸ್ಥಿತಿನೇ. ಹಂಗಾಗಿ ಅವ್ರಿಗೆ ಯಾವುದೇ ಯುದ್ಧ ನಿಯಮಗಳಿರೋದಿಲ್ಲ. ಈಗ ಯುದ್ಧ ನಡೀತಾ ಇದೆ, ನೀವು ನೋಡ್ತಾ ಇದ್ದೀರಿ. ನಾವು ಇಸ್ರೇಲ್ ಕಡೆಯಿಂದ ಇರಾನ್ ಮೇಲೆ ದಾಳಿಗಳು ನೋಡ್ತಾ ಇದ್ದೀವಿ. ಇಸ್ರೇಲ್ ಏನು ಮಾಡ್ತಿದೆ? ಇರಾನ್ನ ಅಣುಶಕ್ತಿಗಳ ಮೇಲೆ ದಾಳಿ ಮಾಡ್ತಿದೆ, ಅಣುಸ್ಥಾವರಗಳ ಮೇಲೆ ದಾಳಿ ಮಾಡ್ತಿದೆ. ಅವರು ಎಲ್ಲಿ ಒಂದು ಅಣುಬಾಂಬನ್ನು ತಯಾರು ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅಂಥ ಜಾಗಗಳನ್ನ ಗುರಿ ಇಟ್ಟು ದಾಳಿ. ಇರಾನ್ ಏನು ಮಾಡ್ತಿದೆ? ಅಲ್ಲಿ ದಾಳಿ ಮಾಡ್ತಿದೆ, ಆಸ್ಪತ್ರೆಗಳ ಮೇಲೆ ದಾಳಿ ಮಾಡ್ತಿದೆ. ಯಾವುದೇ ಒಂದು ದಾಳಿ ಸೈನ್ಯದ ಮಧ್ಯೆ ನಡಿಬೇಕು, ಸೈನಿಕರ ಮಧ್ಯೆ ನಡಿಬೇಕು. ಅದನ್ನು ಬಿಟ್ಟು ನಾಗರಿಕರ ಮೇಲೆ ದಾಳಿ ಮಾಡಿದಾಗ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಸೊ ಈ ಏನು ಉಗ್ರಗಾಮಿ ಮಾನಸಿಕತೆ ಇದೆಯಲ್ಲ, ಇಂಥ ದೇಶಗಳಿಗೆ ಇದು ಯಾವುದೂ ಲೆಕ್ಕಕ್ಕೆ ಬರಲ್ಲ. ಆ ಕಾರಣಕ್ಕೋಸ್ಕರ ಈ ಒಂದು ಅಣುಶಕ್ತಿ ಇಸ್ರೇಲ್ಗೆ ಸಿಕ್ಕಬಾರ್ದು ಅನ್ನೋದು ಜಗತ್ತಿನ ಸಾಕಷ್ಟು ದೇಶಗಳದ್ದು ಅಭಿಪ್ರಾಯ ಆಗಿದೆ. ನೋಡಿ, ನಾವು ಕೂಡ ಭಾರತನೂ ಕೂಡ ಒಂದು ದೊಡ್ಡ ಅಣುರಾಷ್ಟ್ರನೇ, ಪಾಕಿಸ್ತಾನ ಕೂಡ ಒಂದು ಅಣುರಾಷ್ಟ್ರನೇ. ಆದರೆ ನೋಡಿ, ನಾವು ಹೋದ ತಿಂಗಳು ಪಾಕಿಸ್ತಾನದ ಮೇಲೆ ಒಂದು ಸಣ್ಣ ಯುದ್ಧ ಮಾಡಿದಾಗ ಪಾಕಿಸ್ತಾನ ನಿಂತ್ಕೊಂಡು ಹೇಳ್ತು, ನಮ್ಮ ಹತ್ರ ಅಣುಬಾಂಬ್ ಇದೆ, ನಾವು ಹಾಕ್ಬಿಡ್ತೀವಿ. ಅದಕ್ಕೆ 4 ಪಟ್ಟು ಹೆಚ್ಚಿನ ಶಕ್ತಿ ಭಾರತದ ಹತ್ರ ಇದೆ. ಆದರೆ ಭಾರತ ಎಲ್ಲೂ ಹೇಳಿಲ್ಲ ನಾನು ಹಾಕ್ತೀನಿ ಅಂತ. ಏನಕ್ಕೆ ಅಂದರೆ ಪಾಕಿಸ್ತಾನ ಹಂಗೆ ಹೇಳುತ್ತೆ ಅಂದರೆ ಅದು ಉಗ್ರಗಾಮಿ ಮನಸ್ಥಿತಿ. ಏನಕ್ಕೆ ಅಂದರೆ ಟೆರರಿಸ್ಟ್ಗಳನ್ನ ಪೋಷಣೆ ಮಾಡೋದು ಮತ್ತು ಅವರಿಗೆ ಲಾಜಿಸ್ಟಿಕ್ ಸಪೋರ್ಟ್ಗಳನ್ನ ಕೊಡೋದು ಪಾಕಿಸ್ತಾನ. ಅವರ ಮನಸ್ಥಿತಿನೂ ಕೂಡ ಹೀಗೆ ಇರುತ್ತೆ. ಅವರು ಅಷ್ಟೇ, ಅವ್ರ ಕೈಗೆ ಏನು ಸಿಕ್ಕುತ್ತೆ ಅದನ್ನು ಹಾಕ್ತಾರೆ ಅವ್ರು ತೊಗೊಂಡು. ಆ ಕಾರಣಕ್ಕೋಸ್ಕರ ಇವತ್ತು ಪ್ರಪಂಚದಲ್ಲಿ ಸಾಕಷ್ಟು ದೇಶಗಳು ಇರಾನ್ ಅಣುಶಕ್ತ ದೇಶ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಅದನ್ನು ಆಪೋಸ್ ಮಾಡ್ತಿದೆ. ಅದರಲ್ಲಿ ಹೆಚ್ಚಾಗಿ ಆಪೋಸ್ ಮಾಡಿ ಯುದ್ಧ ಘೋಷಣೆ ಮಾಡಿರೋದು ಇಸ್ರೇಲು. ಏನಕ್ಕೆ ಇಸ್ರೇಲ್ ಯುದ್ಧ ಘೋಷಣೆ ಮಾಡಿದೆ ಅಂದರೆ, ಇಸ್ರೇಲ್ ಏನಾದರೂ ಬಾರ್ಡ್ರಲ್ಲಿದೆಯಾ? ಇರಾನ್ ಬಾರ್ಡ್ರಲ್ಲಿದೆಯಾ? ಇಲ್ಲ. ಇರಾನ್ಗೂ ಇಸ್ರೇಲ್ಗೂ ಯಾವುದೇ ರೀತಿಯ ಬಾರ್ಡ್ರ್ ಇಲ್ಲ. ಸುಮಾರು 2000 ಕಿಲೋಮೀಟರ್ ದೂರದಲ್ಲಿದೆ. ಆದರೆ ಇರಾನ್ ಏನು ಮಾಡ್ತಿದೆ? ಇಸ್ರೇಲ್ನ ಅಕ್ಕಪಕ್ಕ ಇರೋ ಮುಸಲ್ಮಾನ್ ದೇಶಗಳಿಗೆ, ಅಲ್ಲಿರೋ ಟೆರರಿಸ್ಟ್ಗಳಿಗೆ, ಎಕ್ಸಾಂಪಲ್ ಸಿರಿಯಾ, ಆಮೇಲೆ ಪ್ಯಾಲೆಸ್ಟೀನು, ಇಲ್ಲೆಲ್ಲ ಏನು ಉಗ್ರಗಾಮಿಗಳಿದ್ದಾರೆ, ಟೆರರಿಸ್ಟ್ಗಳಿದ್ದಾರೆ, ಇವ್ರುಗಳಿಗೆ ಎಲ್ಲನೂ ಕೂಡ ಮದ್ದುಗುಂಡುಗಳು, ಹಣಕಾಸಿನ ಸಹಾಯ, ಅವ್ರಿಗೆ ಏನು ಲಾಜಿಸ್ಟಿಕ್ ಸಪೋರ್ಟ್ ಬೇಕು ಎಲ್ಲನೂ ಕೂಡ ಇರಾನ್ ಮಾಡುತ್ತೆ. ಈ ಎಲ್ಲ ಇರಾನಿನ ಸಪೋರ್ಟ್ನ ತಗೊಂಡು ಈ ಎಲ್ಲ ದೇಶಗಳು ಕೂಡ ಏನು ಮಾಡುತ್ತೆ ಅಂದರೆ, ಒಂದು ಪುಟ್ಟ ದೇಶ ಇಸ್ರೇಲ್, ಆ ಇಸ್ರೇಲ್ ಮೇಲೆ ಪದೇ ಪದೇ ತನ್ನ ಕುಕೃತ್ಯಗಳನ್ನ ತೋರಿಸ್ತಾನೆ ಇರುತ್ತೆ. ವೀಕ್ಷಕರೇ ನೋಡಿ, ಭಾರತನೂ ಕೂಡ ಉಗ್ರಗಾಮಿಗಳಿಂದ ಸಾಕಷ್ಟು ನಷ್ಟ ಅನುಭವಿಸಿದೆ, ಸಾಕಷ್ಟು ಹೊಡೆತನ ತಿಂದಿದ್ದೀವಿ ನಾವು ಕೂಡ. ಆದರೆ ಇಸ್ರೇಲು ಅದಕ್ಕಿಂತ ಹೆಚ್ಚಾಗಿ ಹೊಡೆತ ತಿಂದಿದೆ. ಏನು ಭಾರತ ಎಷ್ಟು ನಷ್ಟ ಅನುಭವಿಸಿದೆ ಅದಕ್ಕೆ 100 ಪಟ್ಟು ಜಾಸ್ತಿ ಇಸ್ರೇಲ್ ನಷ್ಟ ಅನುಭವಿಸಿದೆ. ಹೌದು, ಆ ಕಾರಣಕ್ಕೋಸ್ಕರ ಇಸ್ರೇಲ್ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಅದನ್ನು ಪ್ರತಿರೋಧ ಮಾಡ್ತಿದೆ. ನೀವು ಅಣುಶಕ್ತ ಆಗಬಾರ್ದು ಅಂತೇಳಿ ಇಸ್ರೇಲ್ಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಯುದ್ಧನ ಮಾಡ್ತಾಯಿದೆ. ಭಾರತನೂ ಕೂಡ ಅಣುಶಕ್ತ ರಾಷ್ಟ್ರನೇ. ಆದರೆ ನೋಡಿ, ಭಾರತ ಎಲ್ಲೂ ಕೂಡ ತಾನು ಅಣುಬಾಂಬನ್ನು ಹಾಕ್ತೀನಿ ಅಂತ ಪಾಕಿಸ್ತಾನಿಗೆ ಹೇಳಲ್ಲ. ಏನಕ್ಕೆ ಅಂದರೆ ಭಾರತ ತನ್ನದೇ ಆದ ಒಂದು ಘೋಷಣೆಯನ್ನು ಮಾಡಿಕೊಂಡಿದೆ ಅಣುಬಾಂಬನ ವಿಚಾರದಲ್ಲಿ. ನಮ್ಮ ಮೇಲೆ ಯಾರಾದರೂ ಶತ್ರು ದೇಶದವರು ಅಣುಬಾಂಬನ್ನು ಹಾಕೋವರೆಗೂ ನಾವು ಅಣುಬಾಂಬನ್ನು ಹಾಕೋದಿಲ್ಲ ಅಂತ ಹೇಳ್ತಾ ಇದೆ. ಈ ಸ್ಟ್ಯಾಂಡ್ ಮೇಲೆ ಭಾರತ ಇದೆ. ಆದರೆ ಪಾಕಿಸ್ತಾನ ಹಂಗಿಲ್ಲ. ಪಾಕಿಸ್ತಾನ ಮಾತೆತ್ತಿದ್ರೆ ಅಣುಬಾಂಬ್ ಇದೆ ಅಂತ ಹೇಳುತ್ತೆ. ಮತ್ತು ಹಾಗೆ ಈ ಯುದ್ಧದಿಂದ ಭಾರತದಲ್ಲಿ ಆಗ್ತಕ್ಕಂತಹ ನಷ್ಟ ಏನು, ನಮಗಾಗೋ ತೊಂದರೆಗಳೇನು? ಖಂಡಿತ ನಮಗೆ ತೊಂದರೆ ಆಗುತ್ತೆ. ಏನಕ್ಕೆ ಅಂದರೆ ಇವತ್ತು ನಾವು ಏನು ಹೊರಗಡೆ ದೇಶಗಳಿಂದ ಪೆಟ್ರೋಲ್, ಡೀಸೆಲ್
ನಾವೇನು ಖರೀದಿ ಮಾಡ್ತಾಯಿದ್ದೀವಿ ಇವತ್ತು ಇದರ ಹೆಚ್ಚು ಕಮ್ಮಿ 60ರಿಂದ 65% ನಾವೇನು ಸಾಗಾಣಿಕೆ ಮಾಡ್ತೀವಲ್ಲ ಜಲಸಾರಿಗೆ, ಈ ಜಲಸಾರಿಗೆ ಇರಾನಿಂದನೇ ಬರಬೇಕಾಗಿದೆ. ಹೌದು, ಇರಾನ್ ಮೂಲಕನೇ ಈ ಪೆಟ್ರೋಲ್ ಡೀಸೆಲ್ನ ಹೊತ್ತು ಭಾರತಕ್ಕೆ ಬರಬೇಕಾಗತ್ತೆ. ಇವತ್ತು ಏನು ಮಾಡ್ತಿದೆ ಇರಾನ್ ಅಂದರೆ, ನಿನ್ನೆ ಅವರು ಪಾರ್ಲಿಮೆಂಟಲ್ಲಿ ಒಂದು ಒಪ್ಪಿಗೆನ ತೊಗೊಂಡಿದ್ದಾರೆ. ಏನು ಒಪ್ಪಿಗೆ ತೊಗೊಂಡಿದ್ದಾರೆ ಅಂದರೆ, ನಾವು ಜಲಮಾರ್ಗನ ಬಂದ್ ಮಾಡ್ತೀವಿ ಅಂತ. ನಾವಿನ್ನು ಮುಂದೆ ನಾವು ಜಲಮಾರ್ಗನ ಬಿಡೋದಿಲ್ಲ, ಬಂದ್ ಮಾಡ್ತೀವಿ ಅಂತ. ಆ ಕಾರಣದಿಂದ ಏನಾಗುತ್ತೆ, ಏನಾದರೂ ಇರಾನು ನಿಜವಾಗಲೂ ಆ ಜಲಮಾರ್ಗನ ಬಂದ್ ಮಾಡಿದ್ದೆ ಆದರೆ ಭಾರತನೂ ಕೂಡ ತುಂಬ ಸಂಕಷ್ಟದ ದಿನಗಳನ್ನ ಎದುರಿಸಬೇಕಾಗತ್ತೆ. ನಮ್ಮ ಡೀಸೆಲ್ ಪೆಟ್ರೋಲ್ ಎಲ್ಲನೂ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗೋ ಎಲ್ಲ ಸಂಭವಗಳು ಇದೆ. ಪರಿಣಿತರು ಹೇಳ್ತಾ ಇರೋದೇನು, ಈಗ ಸಿಗ್ತಾಯಿದೆ ಏನು ಡೀಸೆಲ್ ನಮಗೆ ಒಂದು ಬ್ಯಾರಲ್ಗೆ $70ರಿಂದ $75 ಸಿಗ್ತಾಯಿದೆ. ಒಂದು ಪಕ್ಷ ಏನಾದರೂ ಇರಾನ್ ಆ ಜಲಮಾರ್ಗನ ಏನಾದರೂ ಬಂದ್ ಮಾಡಿದ್ರೆ ಸುಮಾರು $400ಗೆ ಏರಿಕೆ ಆಗುತ್ತೆ ಒಂದು ಬ್ಯಾರಲ್ ಡೀಸೆಲ್ ಪೆಟ್ರೋಲ್ನ ಬೆಲೆ ಅಂತ ಇವತ್ತು ಎಕ್ಸ್ಪರ್ಟ್ಸ್ಗಳು ಅಂದಾಜು ಮಾಡ್ತಿದ್ದಾರೆ. ಯೋಚನೆ ಮಾಡಿ ನೀವು, ₹70 $75 ಒಂದು ಬ್ಯಾರಲ್ಗೆ ನಾವಿವತ್ತು ದುಡ್ಡು ಕೊಟ್ಟು ನಾವು ಒಂದು ಬ್ಯಾರಲ್ಗೆ $70ರಿಂದ $75 ಕೊಟ್ಟು ನಾವಿವತ್ತು ಖರೀದಿ ಮಾಡ್ತಿರೋ ಪೆಟ್ರೋಲ್ ಡೀಸೆಲ್ಗೆ ನಾವಿವತ್ತು $90 $110 ರೇಟಲ್ಲಿ ಇವತ್ತು ನಾವು ಹಾಕ್ಸ್ಕೊಳ್ತಾ ಇದ್ದೀವಿ ಅಂದರೆ, ಅದೇನಾದರೂ $400ಗೆ ಏರಿಕೆ ಆದರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು, ಇಲ್ಲಿನ ಡೀಸೆಲ್ ಪೆಟ್ರೋಲ್ ಬೆಲೆ ಯಾವ ಮಟ್ಟಕ್ಕೆ ಏರಿಕೆ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡಿ. ಇಷ್ಟೇ ಅಲ್ಲ, ಇವತ್ತು ಭಾರತ ಯಾರ ಪರ ನಿಲ್ಲಬೇಕು, ಯಾರ ಪರ ನಿಲ್ಲಬಾರದು ಅನ್ನೋದರಲ್ಲಿ ತುಂಬ ಗೊಂದಲಗಳಿದೆ. ಏನಕ್ಕೆ ಗೊಂದಲಗಳಿದೆ? ಏನಕ್ಕೆ ಅಂದರೆ, ಭಾರತ ಎರಡೂ ದೇಶಗಳ ಮಧ್ಯೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದೆ. ಇರಾನ್ ಮಧ್ಯೆನೂ ಕೂಡ, ಇರಾನ್ಗೂ ಕೂಡ ಎಕ್ಸ್ಪೋರ್ಟ್ ಇದೆ, ಇಂಪೋರ್ಟ್ ಇದೆ. ನಾವು ಅವ್ರ ಹತ್ರ ತೈಲ ಖರೀದಿ ಮಾಡ್ತಿದ್ದೀವಿ. ಹೀಗೆ ಸಾಕಷ್ಟು ರಾಜತಾಂತ್ರಿಕವಾಗಿಯೂ ಕೂಡ ಮತ್ತು ವ್ಯಾಪಾರವಾಗಿಯೂ ಕೂಡ ನಮ್ಮ ಮತ್ತು ಇರಾನ್ನ ಮಧ್ಯೆ ಒಳ್ಳೆಯ ಸಂಬಂಧ ಇದೆ. ಮತ್ತು ಇನ್ನು ಇಸ್ರೇಲು ಮತ್ತು ಭಾರತದ ಮಧ್ಯೆ ಏನು ಹೇಳಲೇಬೇಕಾಗಿಲ್ಲ, ತುಂಬ ಚೆನ್ನಾಗಿ ಸಂಬಂಧಗಳಿದ್ದಾವೆ. ಅವ್ರ ಹತ್ರನೂ ಕೂಡ ನಾವು ಟೆಕ್ನಾಲಜಿನ ತೊಗೊಳ್ತಾ ಇದ್ದೀವಿ, ಡಿಫೆನ್ಸಿಗೆ ಬೇಕಾಗಿರೋ ಟೆಕ್ನಾಲಜಿನ ತೊಗೊಳ್ತಾ ಇದ್ದೀವಿ. ಅವ್ರ ಹತ್ರನೂ ಕೂಡ ನಾವು ನಮ್ಮ ಮಿಲಿಟ್ರಿಗೆ ಬೇಕಾದಂಥ ಕೆಲವು ಐಟಮ್ಗಳನ್ನ ನಾವು ಖರೀದಿ ಮಾಡ್ತಾಯಿದ್ದೀವಿ. ಸೊ ಇಂಥ ಸಂಬಂಧಗಳಿರೋವಾಗ ಇವಾಗ ನಾವು ಯಾರ ಪರ ನಿಲ್ಲಬೇಕು ಅನ್ನೋದು ತುಂಬ ಯಕ್ಷ ಪ್ರಶ್ನೆಯಾಗಿ ನಿಲ್ತಾ ಇದೆ. ಆದರೆ ಇವತ್ತು ದೇಶದಲ್ಲಿ ವಿರೋಧ ಪಕ್ಷಗಳು, ಕಾಂಗ್ರೆಸ್ಸು ಸೇರಿಕೊಂಡು ಮತ್ತು ಅದರ ಮಿತ್ರಕೂಟಗಳು ಒಂದಷ್ಟು ನಾವು ಇರಾನ್ಗೆ ಸಪೋರ್ಟ್ ಮಾಡಬೇಕು ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.